ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ರಾಜ್ಯದಲ್ಲಿ ಉದ್ಯೋಗಾಕಾಂಕ್ಷಿಗಳು ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ, ಆಕ್ರೋಶ ದೊಡ್ಡ ಮಟ್ಟದಲ್ಲಿ ಭುಗಿಲೆದ್ದಿರುವಂತದ್ದು. ಉದ್ಯೋಗಗಳ ನೇಮಕಾತಿಗಾಗಿ ಆಗ್ರಹಿಸಿ ನಿನ್ನೆ ಧಾರವಾಡದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಈ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಯಾವುದೇ ರಾಜ್ಯ ಇರಲಿ, ಯಾವುದೇ ದೇಶ ಇರಲಿ, ವಿದ್ಯಾರ್ಥಿಗಳು, ಯುವಕರು ಮತ್ತು ರೈತರ ಪ್ರತಿಭಟನೆಗೆ ಉಳಿದಿರುವಂತಹ ಸರ್ಕಾರಗಳು ಕೂಡ ಇಲ್ಲ. ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಈ ಸಂಬಂಧಪಟ್ಟಂತೆ ನಮ್ ಜೊತೆ ಮಾತಾಡೋಕೆ ವಿದ್ಯಾರ್ಥಿಗಳ ಪ್ರತಿಭಟನೆಯ ಮತ್ತು ಉದ್ಯೋಗಾಂಕ್ಷಿಗಳ ಪ್ರತಿಭಟನೆಯ ಸಂಪೂರ್ಣ ನೇತೃತ್ವ ವಹಿಸಿರುವಂತಹ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷರಾದಂತ ಕಾಂತ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಯಾಕಂದ್ರೆ ಈ ಹಿಂದೆ 5 ತಿಂಗಳ ಹಿಂದೆ ಪ್ರತಿಭಟನೆ ನಡೆಸಲಾಗಿತ್ತು. ಅದರ ನೇತೃತ್ವವನ್ನು ಕೂಡ ಇದೇ ಕಾಂತ್ ಕುಮಾರ್ ಅವರು ವಹಿಸಿದ್ರು. ಮತ್ತು ಈಗ ನಿನ್ನೆ ನಡೆದಂತ ಪ್ರತಿಭಟನೆಯ ಸಂಪೂರ್ಣ ನೇತೃತ್ವವನ್ನು ಕೂಡ, ಮುಂದಾಳತ್ವವನ್ನು ಕೂಡ ಕಾಂತ್ ಕುಮಾರ್ ಅವರು ವಹಿಸಿರುವಂತದ್ದು. ಅವ್ರು ನಮ್ಮ ಜೊತೆ ದಿ ಫೆಡರಲ್ ಕರ್ನಾಟಕ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ. ವಿದ್ಯಾರ್ಥಿಗಳ ಹೋರಾಟ ಹೇಗಿತ್ತು, ಮುಂದೆ ಏನ್ ಮಾಡ್ತಾರೆ ಅನ್ನೋ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡ್ತಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಕಾಂತ್ ಕುಮಾರ್ ಅವರೇ, ದೊಡ್ಡ ಮಟ್ಟದ ಪ್ರತಿಭಟನೆ, ಇಡೀ ಸರ್ಕಾರವನ್ನೇ ಕೂಡ ಒಂದ್ ರೀತಿಯಲ್ಲಿ ಅಲ್ಲಾಡಿಸುವಂತ ಪ್ರತಿಭಟನೆ ಮಾಡಲಾಗಿದೆ. ಸರ್, ಏನ್ ಪ್ರತಿಭಟನೆ ಉದ್ದೇಶ ಏನಿತ್ತು, ಮತ್ತೆ ನಿಮ್ಮ ಡಿಮ್ಯಾಂಡ್ ಏನು, ಮತ್ತೆ ಯಾಕೆ ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ಆಯ್ತು? ಸರ್, ನಮ್ದು ಉದ್ದೇಶ ಒಂದೇ ಸರ್. ಈಗೇನು ಈ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ರು. ಈಗ ರಾಜ್ಯದಲ್ಲಿ 43 ಇಲಾಖೆಯಿಂದ 2,84,000 ಖಾಲಿ ಹುದ್ದೆ ಇದೆ. ಈಗ ನಾವು ಕೇಳ್ತಾ ಇರೋದು ಪ್ರತಿ ಒಂದು ಇಲಾಖೆಯಿಂದ ರೆಕ್ರೂಟ್ಮೆಂಟ್ ಮಾಡಿ ಅಂತ ಹೇಳಿ. 3 ವರ್ಷದಿಂದ ಇವರು 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ ಸರ್. ಇಲ್ಲಿ ರಾಜ್ಯದ ಯುವಕರಿಗೆ ಇವರು ಪ್ರತಿಯೊಂದು ಸಚಿವರು ಇರ್ಬೋದು, ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಈ ಹಿಂದೆನೂ ನಾವು ಧಾರವಾಡ, ಬಿಜಾಪುರ, ಬೆಂಗಳೂರು, ಮೈಸೂರು ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದೀವಿ. ಆ ಒಂದು ಹೋರಾಟ ಮಾಡಿದ್ಮೇಲೆ ಧಾರವಾಡದಲ್ಲಿ 1-2 ನೋಟಿಫಿಕೇಶನ್ ಆಯ್ತು. ಅದಾದ್ಮೇಲೆ ವಯೋಮಿತಿಯನ್ನು ಅಷ್ಟೇ, ನಾವು ವಿಂಟರ್ ಸೆಷನ್ ನಡಿಬೇಕಾದ್ರೆ ಹೋರಾಟಕ್ಕೆ ಪರ್ಮಿಷನ್ಸ್ ಕೊಟ್ಟಿಲ್ಲ. ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಾವು ಕೋರ್ಟ್ ಹೋದ್ವಿ. ಕೋರ್ಟ್ ಮುಖಾಂತರ ಡೈರೆಕ್ಷನ್ ಮಾಡ್ತು ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿದ್ವಿ. ಭೇಟಿ ಮಾಡಿ ಸುಮಾರು 25 ಸಮಸ್ಯೆಗಳನ್ನ ಅವ್ರ ಹತ್ರ ಕುತ್ಕೊಂಡು ಚರ್ಚೆ ಮಾಡಿ, ವಿದ್ಯಾರ್ಥಿಗಳ ಸಮಸ್ಯೆ ಎಲ್ಲನೂ ಅವ್ರ ಹತ್ರ ಅವರಿಗೆ ತಿಳಿಸ್ ಬಂದಿದೀವಿ ಸರ್. ತಿಳಿಸ್ ಬಂದಾದ್ಮೇಲೆ ಅವತ್ತೇ 5 ವರ್ಷ ವಯೋಮಿತಿ ಏಜ್ ರಿಲ್ಯಾಕ್ಸೇಷನ್ ಮಾಡ್ಕೊಡ್ತೀನಿ ಅಂತ ಹೇಳೋದು. ಅದ್ರ ಪ್ರಕಾರ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಸರ್. ಬಟ್ ಆದ್ರೆ ಏಜ್ ರಿಲ್ಯಾಕ್ಸೇಷನ್ ಒಂದೇ ಮೂಲ ಸೊಲ್ಯೂಷನ್ ಅಲ್ಲ. ನಾನು ಈ ಕೂಡಲೇ ರೆಕ್ರೂಟ್ಮೆಂಟ್ ಕಾನೂನು ರೀತಿಯಲ್ಲಿ ಏನೇನ್ ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸಿ ನೀವು ರೆಕ್ರೂಟ್ಮೆಂಟ್ ಮಾಡಿ ಅಂತ ಅವತ್ತೇ ಹೇಳ್ಬಿಟ್ಟು ಬಂದಿದ್ವಿ ಸರ್. ಆದ್ರೂ ನಾವು 2 ತಿಂಗಳು ಗಡುವು ಕೊಟ್ಟಿದ್ವಿ, ಏನೋ 2 ತಿಂಗಳೊಳಗಡೆ ಮಾಡ್ತಾರೆ ಅಂತ ಹೇಳಿ. ಈ ಫೆಬ್ರವರಿಲಿ ಹೈಕೋರ್ಟ್ ಅಲ್ಲಿ ಕೇಸ್ ಇತ್ತು. ಈ ಸಮಸ್ಯೆನ ಇವರು 12ನೇ ತಾರೀಕು ಎಜಿ ಅವ್ರನ್ನ ಕಳಿಸಿ ಅಟೆಂಡೇ ಆಗಿಲ್ಲ. ಅವರು ಕೇಸ್ ಪಾಸ್ ಅವರಾಯ್ತು, ತಿರ್ಗಾ ಮತ್ತೆ ಅದು ಕೇಸ್ ಪಾಸ್ ಅವರು ಮಧ್ಯಾಹ್ನ ಆಯ್ತು. ಮಧ್ಯಾಹ್ನ ಅಟ್ಲೀಸ್ಟ್ ಯಾರಾದ್ರೂ ಎಜಿ ಅವ್ರಿಗೆ ಕೇಸ್ ರೀಚ್ ಆಗಿಲ್ಲ, ಶಾರ್ಟ್ ಡೇಟ್ ಆದ್ರೂ ತಗೊಂಬೋದಾಯ್ತು. ತಿರ್ಗಾ ಮತ್ತೆ ಅವರು ಕೋರ್ಟ್ ಇಂದ ಮಾರ್ಚ್ 2ನೇ ತಾರೀಕು ಹೋಗಿದ್ದಾರೆ. ಈಗ ನನಗೆ ಗೊತ್ತಿರೋ ಪ್ರಕಾರ ಇವರು ಮಾರ್ಚ್ 2ನೇ ತಾರೀಕು ತಿರ್ಗಾ ಮತ್ತೆ 1 ತಿಂಗಳು ಟೈಮ್ ಕೇಳ್ತಾರೆ. ಇದು ಹಿಂಗೆ 1 ತಿಂಗಳಾದ್ಮೇಲೆ ಎಲೆಕ್ಷನ್ ಬರುತ್ತೆ. ಎಲೆಕ್ಷನ್ ಗೆ ಕೋಡ್ ಆಫ್ ಕಂಡಕ್ಟ್ ಬಿಫೋರ್ 45 ಡೇಸ್ ಯಾವ್ದು ರೆಕ್ರೂಟ್ಮೆಂಟ್ ನೋಟಿಫಿಕೇಶನ್ ಮಾಡಂಗಿರಲ್ಲ. ಅದ ಎಲೆಕ್ಷನ್ ರಿಸಲ್ಟ್ಸ್, ಅದಾದ್ಮೇಲೆ ಹಂಗೆ ನೆಕ್ಸ್ಟ್ MLC ಎಲೆಕ್ಷನ್, ZPTP ಎಲೆಕ್ಷನ್, GBA ಎಲೆಕ್ಷನ್, ಹಿಂಗೆ ಅನ್ಕೊಂಡ್ ಹೋಗ್ತಾ ಇದ್ರೆ 1 ವರ್ಷ 2 ವರ್ಷ ಆದ್ರೂ ನೀವು ಮತ್ತೆ ಎಲೆಕ್ಷನ್ ಅಲ್ಲೇ ಬಿಸಿ ಆಗ್ಬಿಡ್ತಾರೆ. ವಿದ್ಯಾರ್ಥಿಗಳ ಕಷ್ಟ ಯಾರಿಗೆ ಹೇಳ್ಬೇಕು ಇವರಿಗೆ? ಹಂಗಾಗಿ ನಾವು ಹೋರಾಟ ಮಾತ್ರ ಇದು ರೆಕ್ರೂಟ್ಮೆಂಟ್ ಬರೀ ಸರ್, ನಾವು ಬರೀ ಟ್ವೀಟ್ ಮುಖಾಂತರ ಇವರು ತಿಳಿಸಿದ್ದಾರೆ, ಹೇಳಿದ್ದಾರೆ ಅನ್ನೋದಕ್ಕೋಸ್ಕರ ಇವತ್ತು ಸಮಾಧಾನವಾಗಿರಲ್ಲ ಸರ್. ನಾವು ಸ್ಟೂಡೆಂಟ್ಸ್ಗೆಲ್ಲ ನಾನು ಎಲ್ಲ ಪ್ರತಿಯೊಂದು ಹೋರಾಟದಲ್ಲೂ ಅಷ್ಟೇ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ಬೇಕು. ಇವತ್ತು ಅವರು ಮಾಧ್ಯಮದ ಮುಖಾಂತರ ಬಂದು ಸುಳ್ಳು ಹೇಳಿಕೆ ಕೊಡೋದಲ್ಲ, ಏನ್ ಮಾತಾಡ್ಕೊಂತಾರ ಅದ್ರ ಪ್ರಕಾರ ನಡ್ಕೊಬೇಕಾಗುತ್ತೆ. ಇವತ್ತು ರಾಜ್ಯದ ಯುವಕರನ್ನ ನೀವು ಕಡೆಗಣಿಸ್ತೀರಾ. ಸುಮಾರು 15ರಿಂದ 20 ಲಕ್ಷ ಜನ ಸ್ಟೂಡೆಂಟ್ಸ್ ಇದ್ದಾರೆ. ಒಂದು FD/ST ನೋಟಿಫಿಕೇಶನ್ ಆಗಿ 7-8-9 ವರ್ಷ ಆಯ್ತು. ಈ ಸರ್ಕಾರ ಬಂದು ಒಂದೇ ಒಂದು ಟೀಚರ್ ವೇಕೆನ್ಸಿ ಫಿಲ್ ಮಾಡಿಲ್ಲ. ಒಂದು PC ನೋಟಿಫಿಕೇಶನ್ ಆಗಿ 3ರಿಂದ 4 ವರ್ಷ ಆಯ್ತು. PSI ನೋಟಿಫಿಕೇಶನ್ ಆಗಿ 5ರಿಂದ 6 ವರ್ಷ ಆಯ್ತು. ಆರೋಗ್ಯ ಇಲಾಖೆಯಲ್ಲಿ 40,000 ವೇಕೆನ್ಸಿ ಇದೆ. ಇದು ಶಿಕ್ಷಣ ಇಲಾಖೆಯಲ್ಲಿ 80,000 ವೇಕೆನ್ಸಿ ಇದೆ ಸರ್. ಪೊಲೀಸ್ ಇಲಾಖೆಯಲ್ಲಿ 30,000 ವೇಕೆನ್ಸಿ ಇದೆ. ಇವತ್ತು ಸ್ಕೂಲ್ ನ ಸುಮಾರು 676 ಸ್ಕೂಲ್ ನ ಇವತ್ತು ಮುಚ್ಚಿದ್ದಾರೆ. ಯಾಕೆ ಅಂದ್ರೆ ಅಡ್ಮಿಷನ್ ಆಗ್ತಾ ಇಲ್ಲ ಅಂತ ಹೇಳಿ. ಇವರು ಅಡ್ಮಿಷನ್ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ. ಕ್ವಾಲಿಟಿ ಎಜುಕೇಶನ್ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಶಿಕ್ಷಕರ ನೇಮಕ ಮಾಡ್ತಾ ಇಲ್ಲ. ಇಲ್ಲಿ 80,000 ಖಾಲಿ ಹುದ್ದೆ ಇದೆ. PSTR, GPSTR, HSTR, PU ಲೆಕ್ಚರರ್, ಅಸಿಸ್ಟೆಂಟ್ ಪ್ರೊಫೆಸರ್, ಕಂಪ್ಯೂಟರ್ ಟೀಚರ್ ಇರ್ಬೋದು. ಮತ್ತೆ ಸರ್ ಈಗ ಸಂಗೀತ ಟೀಚರ್ಸ್ ಹಲ್ವಾರು, ಇನ್ನು ಕೋರ್ಟ್ ಅಲ್ಲಿ ಸರ್ ಸ್ಟೀನೋಗ್ರಾಫರ್ ಇರ್ಬೋದು, ಮತ್ತೆ ಟೈಪಿಸ್ಟ್ ಕೋರ್ಟ್ ಅಲ್ಲಿ ಇಲ್ಲ ಸರ್. ಇವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಸಿಬ್ಬಂದಿ ಇಲ್ಲ. ಇವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಸಿಬ್ಬಂದಿ ಇಲ್ದಿರ ಇವತ್ತು ಸಾರ್ವಜನಿಕ ತೊಂದರೆ ಆಗ್ತಾ ಇದೆ. ಇನ್ನು ಇದೇ ರೀತಿ ಇವ್ರು ಮುಚ್ಕೊಂಡ್ರೆ ಪೊಲೀಸ್ ಸ್ಟೇಷನ್ ಮುಚ್ಚಬೇಕಾಗುತ್ತೆ, ಸಾರ್ವಜನಿಕ ಕಚೇರಿಗಳನ್ನೆಲ್ಲ ಇವರು ಮುಚ್ಚಬೇಕಾಗುತ್ತೆ. ಆ ಒಂದು ಪರಿಸ್ಥಿತಿಗೆ ಸರ್ಕಾರ ತಗೊಂಡ್ಬರ್ತಾ ಇದ್ದಾರೆ ಸರ್. ಸರ್ಕಾರ ಮೊನ್ನೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ, ನೀವು ಫ್ರೀ ಬೀಸ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ಅಂತ ಹೇಳ್ಬಿಟ್ಟು.
ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ ಅಂತಂದ್ರೆ ಇವರು ಎಚ್ಚೆತ್ಕೊಬೇಕಾಯ್ತು. ನಾವು ಕಳೆದ ವರ್ಷ ಸೆಪ್ಟೆಂಬರ್ 25ನೇ ತಾರೀಕು ಹೋರಾಟ ಮಾಡಿದಾಗೆ ಎಚ್ಚೆತ್ಕೊಬೇಕಾಯ್ತು. ಆದ್ರೆ ಇವ್ರು ಹೌದು. ಎಚ್ಚೆತ್ಕೊಂಡಿಲ್ಲ ಸರ್. ಹ್ಮ್. ಈ ಒಂದು ಹೋರಾಟಕ್ಕೆ ಈ ಒಂದು ಹ್ಮ್. ಹೋರಾಟಕ್ಕೆ ಸರ್, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ನಾವು ಇಲ್ಲಿರಂತ MLA ಅಂದ್ರೆ ಡೆಪ್ಯೂಟಿ ಅಪೋಸಿಷನ್ ಲೀಡರ್ ಅರವಿಂದ್ ಬೆಲ್ಲದ್ ಸರ್ ಕೂಡ ಬಂದು ನಮ್ಮ ಜೊತೆ ಕೈ ಜೋಡಿಸಿ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡಿದ್ದಾರೆ. ಅಪೋಸಿಷನ್ ಅಪೋಸಿಷನ್ ಪಾರ್ಟಿ ಲೀಡರ್ ಕೂಡ ಬಂದಿದ್ರು. ಹೌದೌದು ಸರ್, ಅಶೋಕ್ ಸರ್ ಇರ್ಬೋದು, ಚಿಲವಾದಿ ನಾರಾಯಣ ಸ್ವಾಮಿ ಸರ್ ಇರ್ಬೋದು, ಇವ್ರಿಗೆಲ್ರಿಗೂ ನಾವು ಧನ್ಯವಾದ ತಿಳಿಸ್ತೀವಿ ಸರ್. ಯಾಕೆಂದ್ರೆ ವಿದ್ಯಾರ್ಥಿಗಳ ಪರವಾಗಿ ಅವರೇ ಅಲ್ಲ ಸರ್, ಇವತ್ತು ಸ್ವತಃ ಕಾಂಗ್ರೆಸ್ MLA ಪ್ರಮುಖ ಲೀಡರ್ಸ್ ಅವರೇ ನಾವು ನಿಮ್ ಜೊತೆ ಬಂದು ನಿಂತ್ಕೊಂಡು ಹೋರಾಟಕ್ಕೆ ಬರ್ತೀವಿ ಅಂತ ಹೇಳ್ತಿದ್ದಾರೆ. JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ರೈತ ಪರ ಸಂಘಟನೆ ರೈತ ಪರ ಸಂಘಟನೆ ಹೌದೌದೌದು ಸರ್, ಹೌದೌದು. ಇನ್ನು ಇವನ್ ನಾನು ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳಿರ್ಬೋದು, ವಿದ್ಯಾರ್ಥಿಗಳ ಪರ ಬೇರೆ ಬೇರೆ ಸಂಘಟನೆಗಳು ಇಲ್ಲಿರುವ ಮತ್ತೆ ಎಕ್ಸ್ ಆರ್ಮಿ ಸಂಘಟನೆಗಳು ಅವರು ನಮಗೆ ನಿಮ್ ಪರವಾಗಿ ನಾವು ಬರ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ನಾನು ಈ ಮುಖಾಂತರ ಏನ್ ಹೇಳ್ತೀನಿ ಅಂದ್ರೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತೆ ಸರ್ಕಾರಕ್ಕೆ ನಾವು 1 ವಾರ ಗಡುವು ಕೊಟ್ಟಿದೀವಿ ಸರ್. 1 ವಾರದಲ್ಲಿ ನೀವು ಬರೀ ಟ್ವೀಟ್ ಮುಖಾಂತರ, ಮಾಧ್ಯಮದ ಮುಖಾಂತರ ಹೇಳೋದಲ್ಲ, ನೀವು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಿ. ಇಂಥ ದಿನ ನೋಟಿಫಿಕೇಶನ್ ಮಾಡ್ತೀವಿ, ನೀವು ಅಪ್ಲಿಕೇಶನ್ ಹಾಕಿ, ಎಕ್ಸಾಮ್ ಇಂಥ ದಿನ ಮಾಡ್ತೀವಿ, ಎಕ್ಸಾಮ್ ಬರೀರಿ, ರಿಸಲ್ಟ್ಸ್ ಬಿಟ್ಟು ಮತ್ತೆ ಆರ್ಡರ್ ಕಾಪಿ ಕೊಡ್ತೀವಿ ಅಂತ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ನೀವು ಮಾಡ್ತೀವಿ ಅತಿ ಶೀಘ್ರ 2 ದಿನದಲ್ಲಿ, ಮುಂದಿನ ತಿಂಗಳು ಮಾಡ್ತೀವಿ. ಇದು ಆನ್ಸರ್. ಇದನ್ನ ಯಾರನ್ನ ಒಪ್ಕೊಳಲ್ಲ ಸರ್. ಯಾಕೆಂದ್ರೆ ಇಷ್ಟು ದಿನ ಲಾಸ್ಟ್ 3 ವರ್ಷದಿಂದ ಬರೀ ಈ ತರ ಸುಳ್ಳು ಭರವಸೆಗಳನ್ನ ಕೇಳ್ಕೊಂಡು ವಿದ್ಯಾರ್ಥಿಗಳಿಗೆ ಸಾಕಾಗ್ಬಿಟ್ಟಿದೆ. ಹಂಗಾಗಿ ನಾವು 1 ವಾರ ಗಡುವು ಕೊಡ್ತೀವಿ. 1 ವಾರದಲ್ಲಿ ಏನಾದ್ರು ನೀವು ರೆಕ್ರೂಟ್ಮೆಂಟ್ ಟೈಮ್ ಟೇಬಲ್ ಬಿಟ್ಟಿಲ್ಲ ಅಂತಂದ್ರೆ, ನೋಟಿಫಿಕೇಶನ್ ಮಾಡಿಲ್ಲ ಅಂತಂದ್ರೆ, ಧಾರವಾಡ ಇಂದ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತೆ ಅವ್ರ ಪೇರೆಂಟ್ಸ್ ಬೆಂಗಳೂರು ಬಂದು ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಸರ್. ಪಾದಯಾತ್ರೆ ಮುಖಾಂತರ ಬೆಂಗಳೂರು ಬರ್ತೀವಿ. ಕಾಂತಕುಮಾರ್ ಅವರೇ, ನೀವು ಪ್ರತಿಭಟನೆ ಮಾಡಿದ ನಂತರ 2 ವಿಚಾರ ಪ್ರಸ್ತಾಪ ಆಯ್ತು. ಅಂದ್ರೆ ಆಡಳಿತ ಪಕ್ಷದಿಂದ ಈಗ ಅವ್ರಿಗೆ ಜವಾಬ್ದಾರಿ ಇರುವಂತದ್ದು ಸರ್ಕಾರಕ್ಕೆ. ಅವ್ರು ಒಂದ್ ಹೇಳಿದ್ರು, ಅಂದ್ರೆ ಇವತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ರು, ನೆನ್ನೆ ಬೇರೆ ಬೇರೆ ಸಚಿವರು ಹೇಳಿದ್ರು, ಈ ಎಲ್ಲಾ ನೇಮಕಾತಿ ವಿಳಂಬ ಏನ್ ಆಗ್ತಾ ಇದೆಯಲ್ಲ ಅದಕ್ಕೆ ಇಂದಿನ ಬಿಜೆಪಿ ಸರ್ಕಾರ ಕಾರಣ ಅಂತ ಒಂದ್ ಹೇಳಿದ್ರು. 2ನೇದು, ಯುವ ನಿಧಿ ಕೊಡ್ತಾ ಇದೀರಿ, ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇವೆರಡು ಪ್ರಶ್ನೆ ನೀವೇನು ಉತ್ತರ ಕೊಡ್ತೀರಾ? ಸರ್ ಈಗ ನೋಡಿ, ಅವರಿಗೆ ಬೇರೆ ಆಪ್ಷನ್ ಇಲ್ಲ. ಈಗ ನೀವು ಇವ್ರ ಮೇಲೆ ಅವ್ರು ಹೇಳ್ಕೊಂಡು, ಅವ್ರ ಮೇಲೆ ಇವ್ರು ಹೇಳ್ಕೊಂಡ್ರೆ ಸಫರ್ ಆಗ್ತಾ ಇರೋದು ಅಲ್ಟಿಮೇಟ್ಲಿ ಸ್ಟೂಡೆಂಟ್ಸ್. ಇವರು ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಸಫರ್ ಆಗ್ತಾ ಇರೋದು. ಅದು ರೀಸನ್ ಹೇಳಕ್ ಹೋಗ್ಬಾರ್ದು. ಏನೇ ಸಮಸ್ಯೆ ಇರ್ಲಿ ಅದು ಬಗೆಹರಿಸ್ಕೊಳ್ಳಿ. ನೀವು ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳ್ಕೊಂಡು ನೀವು ದಿನಗಳು ಮುಂದೆ ತಳ್ಕೊಂಡು ಹೋಗೋದಲ್ಲ. ಮತ್ತೆ ಇನ್ನೊಂದು ವಿಚಾರ ಸರ್, ಇಲ್ಲಿ ಏನು ನೀವು 1,500 ಡಿಪ್ಲೊಮಾ ಹೋಲ್ಡರ್ಸ್ಗೆ, ಡಿಗ್ರಿ ಹೋಲ್ಡರ್ಸ್ 3,000 ಕೊಡ್ತಾ ಇದೀರಲ್ಲ, ನೀವು ನೀವು ನಿಮ್ ಮನೆ ಆಸ್ತಿ ಗೀಸ್ತಿ ಮಾರ್ಬಿಟ್ಟು ದುಡ್ಡು ಕೊಡ್ತಾ ಇಲ್ಲ ಯಾರಿಗೂ ಸ್ಟೂಡೆಂಟ್ಸ್ಗೆ. ಇನ್ನೊಂದು ವಿಚಾರ ಅಂದ್ರೆ, ನಾವು ಕೊಟ್ಟಿರ ಸರ್, ಅದೇ ನಾವು ಪೇ ಮಾಡ್ತೀರ, ನಾವು ಪೇ ಮಾಡ್ತಾ ಇರೋಂತ ಟ್ಯಾಕ್ಸ್ ಮನಿಯಿಂದ ಕೊಡ್ತಾ ಇರೋದು. ಮತ್ತೆ ಇನ್ನೊಂದೇನು, ಇಲ್ಲಿ ಯಾರು ಸ್ಟೂಡೆಂಟ್ಸ್ ನೀವು 3,000 ಕೊಡಿ ಅಂತ ಹೇಳು ನೀವು ಯಾರು ಕಾಯ್ಕೊಂಡಿಲ್ಲ. ಮತ್ತೆ ಇಲ್ಲಿ ಯಾರು ಆಸ್ಪಿರೆಂಟ್ಸ್ ಇದಾರೆ, ಯಾರಿಗೂ ₹1 ದುಡ್ಡು ರೀಚ್ ಆಗಿಲ್ಲ, ₹1 ದುಡ್ಡು ಬಂದಿಲ್ಲ. ಇನ್ನೊಂದು ವಿಚಾರ ಸರ್, ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಆ 3,000ಕ್ಕೆ ನಾವೇ ಇನ್ನೂ 3,000 ಸೇರ್ಸ್ಬಿಟ್ಟು ಕೊಡ್ತೀವಿ ಸರ್ಕಾರಕ್ಕೆ. ಬೇಕಾದ್ರೆ ನಾವೇ ನಿಮಗ್ ಭಿಕ್ಷೆ ಕೊಡ್ತೀವಿ. ಬೇಕಾರೆ ನೀವು ಸರ್ಕಾರ ನಡೆಸ್ತಾ ಇರೋದು ನಮ್ಮ ವಿದ್ಯಾರ್ಥಿಗಳು, ಅಂದ್ರೆ ರಾಜ್ಯದ ಯುವಕರು ಏನು ಕೊಟ್ಟಿರೋ ಒಂದು ಭಿಕ್ಷೆ, ಓಟಿನ ಭಿಕ್ಷೆ. ಓಕೆನಾ? ನಾವು 3,000ಕ್ಕೆ 3,000 ನಾವೇ ಸೇರ್ಸ್ಬಿಟ್ಟು ನಿಮಗೆ ಕೊಡ್ತೀವಿ. ನೀವು ರೆಕ್ರೂಟ್ಮೆಂಟ್ ಮಾಡಿ ಸಾಕು. ಎಂಪ್ಲಾಯ್ಮೆಂಟ್ ಸರ್, ಒಂದ್ ಜಾಬ್ ಕೊಟ್ರೆ ಅವ್ರ ಫ್ಯೂಚರ್ ಇರುತ್ತೆ. ನೀವು 3,000 ಕೊಟ್ಟು ಇನ್ನು ಅನ್ಎಂಪ್ಲಾಯ್ಮೆಂಟ್, ಅವ್ರು 3,000 ಏನಕ್ಕೆ ಆಗುತ್ತೆ? 3 ದಿನ ಇಲ್ಲಿ ಸ್ಟೇ ಮಾಡೋದಕ್ಕೆ ಸಲಲ್ಲ. ಅವರು 3,000ಕ್ಕೆ ಏನ್ ಸಿಗುತ್ತೆ ಸರ್ ಇವತ್ತು? ಹೌದು. ಇವತ್ತು ಕೆಲವೊಂದು ಮಿನಿಸ್ಟರ್ಸ್ ಆಸ್ತಿ ಮಾರಿದ್ರೆ ಗವರ್ಮೆಂಟ್ ಅಲ್ಲಿ ಇರೋ ಎಲ್ಲಾ ರೆಕ್ರೂಟ್ಮೆಂಟ್ ಫಿಲ್ ಮಾಡಬಹುದು. ಹೌದು, ಹೌದು. ಒಂಥರ ಬೇಜವಾಬ್ದಾರಿ ಹೇಳಿಕೆ ಕೊಡ್ತದಲ್ವಾ ಈ ರೀತಿ ಹೇಳಿಕೆಗಳು ಕೊಡುವಂತದ್ದು? ಸರ್ ಇದು ಅದೇ ಹೇಳಿ ಸರ್, ಈಗ ಒಬ್ರು ಅಧಿಕಾರಿ ಆಗಿರ್ಬೋದು, ಒಬ್ಬ ಸಚಿವರು ಇರ್ಬೋದು, ಒಬ್ರು MLA ಇರ್ಬೋದು, ಯಾರೇ ಒಂದು ಹೇಳಿಕೆ ಕೊಟ್ಟಾಗ ಅದನ್ನ ಆ ರೀತಿ ನಡ್ಕೊಂಡು ಹೋಗ್ಬೇಕು ಸರ್. ಅಷ್ಟೇ. ಸುಳ್ಳು ಭರವಸೆಗಳನ್ನ, ಸುಳ್ಳು ಹೇಳಿಕೆಗಳನ್ನ ಕೊಡಬಾರ್ದು ಅಷ್ಟೇ ಸರ್. ಸರ್, ನೀವು 5 ತಿಂಗಳಿಂದ ಕಾಂತಕುಮಾರ್ 5 ತಿಂಗಳಿಂದ ಪ್ರತಿಭಟನೆ ಮಾಡಿದ್ರೆ ಆಗ್ಲೂ ಕೂಡ ನೀವು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರಿ. ಮತ್ತೆ ರಿಕ್ರೂಟ್ಮೆಂಟ್ ಮಾಡ್ಬೇಕು, ನೇಮಕಾತಿ ಮಾಡ್ಬೇಕು ಅಂತ ಕೂಡ ಗಡುವನ್ನ ಕೊಟ್ಟಿದ್ರಿ. 5 ತಿಂಗಳಾಯ್ತು, ಸರ್ಕಾರ 5 ತಿಂಗಳು ನಿದ್ದೆನೆ ಮಾಡ್ತಾ ಇದೆಯಾ? ಅಂದ್ರೆ ಈ ಬಗ್ಗೆ ಒಂದು ಚೂರು ಕೂಡ ಅವರು ಎಚ್ಚೆತ್ಕೊಂಡಿಲ್ಲ. ಸೊ ಈಗ ನೀವು ಮತ್ತೆ ಪ್ರತಿಭಟನೆ ಮಾಡಿರುವಂತದ್ದು, ಮುಂದಿನ ಹೋರಾಟ ಏನು ಹೇಗಾದ್ರೆ? ಸರ್, 5 ತಿಂಗಳು ಹಿಂದೆ ನಾವು ಹೋರಾಟ ಮಾಡಿದಾಗ ಸೆಪ್ಟೆಂಬರ್ ಅಲ್ಲಿ ಅವ್ರು ಅವಾಗ ಒಂದ್ ನೋಟಿಫಿಕೇಶನ್ ಮಾಡಿದ್ರು. 708 ವೇಕೆನ್ಸಿ ಕರೆದು ಜನವರಿಲಿ ಎಕ್ಸಾಮ್ ಕಂಪ್ಲೀಟ್ ಮಾಡಿದ್ರು. ಅವಾಗೂ ಇಂಟರ್ನಲ್ ರಿಸರ್ವೇಶನ್ ಸಮಸ್ಯೆ ಇತ್ತು, ರಿಸರ್ವೇಶನ್ ಸಮಸ್ಯೆ ಇತ್ತು. ಆ ಸಮಸ್ಯೆಗಳೆಲ್ಲ ಇದ್ರು ನೋಟಿಫಿಕೇಶನ್ ಮಾಡಿದ್ರು. ಯಾಕೆಂದ್ರೆ ಹೋರಾಟ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅವ್ರ ಏನ್ ಮಾಡಿದ್ರು, ಒಂದ್ ನೋಟಿಫಿಕೇಶನ್ ಮಾಡ್ಬಿಟ್ರೆ ಸ್ಟೂಡೆಂಟ್ ಸುಮ್ನೆ ಇರ್ತಾರೆ ಅಂತ ಅನ್ಕೊಂಡಿರ್ತಾರೆ. ಯಾವುದೇ ಕಾರಣಕ್ಕೂ ಸುಮ್ನೆ ಇರಲ್ಲ. ನಾವು ಇವತ್ತು ಮತ್ತೆ ನಿನ್ನೆ ಎಚ್ಚರಿಕೆ ಕೊಟ್ಟಿದೀವಿ. ಈಗ ಏನಾದ್ರು ನೀವ್ ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ, ನಮ್ಮ ಧಾರವಾಡ ಬೆಂಗಳೂರು ತನಕ ಪ್ರತಿಯೊಂದು ಜಿಲ್ಲೆಯಿಂದನು ಸಾವಿರಾರಲ್ಲ ಲಕ್ಷಾಂತರ ಜನ ಬಂದು ಜಾಯಿನ್ ಆಗಿ ಬೆಂಗಳೂರಲ್ಲಿ ಒಂದು ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಸರ್. ಓಕೆ. ಈಗ ಇದು ಫೆಬ್ರವರಿ 25
ಜನವರಿ 5ನೇ ತಾರೀಕುವರೆಗೂ ನೀವು ಕಾಯ್ತೀರಿ, ಇಲ್ಲ ಅಂತಂದ್ರೆ ನಾವು ಬೆಂಗಳೂರು ಪ್ರತಿಭಟನೆ, ಬೆಂಗಳೂರು ಚಲೋ ಅಂತ ಹೇಳ್ಬೋದಾ? 100% ಸರ್. ಯಾಕೆಂದ್ರೆ ನಾವೆಲ್ಲಾನು ಸ್ಟೂಡೆಂಟ್ಸ್ ಬಗ್ಗೆ ಎಲ್ಲರೂ ನಾವು ಚರ್ಚೆ ಮಾಡ್ತಾ ಇದೀವಿ. ಚರ್ಚೆ ಮಾಡಿ ನಾವು ಅತಿ ಶೀಘ್ರದಲ್ಲಿ ಒಂದು ಡೇಟ್ ಅನೌನ್ಸ್ ಮಾಡ್ತೀವಿ. ಯಾಕೆಂದ್ರೆ ಸರ್ಕಾರಕ್ಕೂ ಒಂದು ವಾರ ಗಡುವು ಕೊಟ್ಟಿದೀವಿ. ಲಾಸ್ಟ್ ಟೈಮ್ 2 ತಿಂಗಳು ಟೈಮ್ ಕೊಟ್ಟಿದ್ವಿ. ಈ ಸತಿ ಮತ್ತೆ ನಾವು 2 ತಿಂಗಳು 1 ತಿಂಗಳೆಲ್ಲ ಟೈಮ್ ಕೊಡಕ್ ನಮ್ಮ ಹತ್ರ ಟೈಮ್ ಇಲ್ಲ ಸರ್. ಯಾಕೆಂದ್ರೆ ಯುವಕರ ಭವಿಷ್ಯ ಹಾಳು ಮಾಡ್ತಾ ಇದಾರೆ ಇಲ್ಲಿ ಇವತ್ತು. ಯುವಕರದ್ದು ಟೈಮು ಇಲ್ಲಿ 15ರಿಂದ 20 ಲಕ್ಷ ಜನ ಯುವಕರದ್ದು ಒಂದೊಂದ್ ದಿನಾನು ಟೈಮ್ ಇಂಪಾರ್ಟೆಂಟ್. ಅವ್ರು ಒಂದೊಂದ್ ನಿಮಿಷನೂ ಯೋಚನೆ ಮಾಡ್ತಾರೆ, ಯಾವ ಸಿಲೆಬಸ್ ಓದ್ಬೇಕು, ಏನ್ ಮಾಡ್ಬೇಕು, ಏನಿಲ್ಲ ಅಂತ ಹೇಳ್ಬಿಟ್ಟು ಹಗ್ಲು ರಾತ್ರಿ ಕಷ್ಟ ಪಡ್ತಿದ್ದಾರೆ. ಅಂತದ್ರಲ್ಲಿ ಇವರಿಗೆ ದಿನಗಳು, ವರ್ಷಗಳು ಇವರಿಗೆ ಲೆಕ್ಕನೇ ಇಲ್ಲ. ಇವರಿಗೆ ಬರೀ ಇವ್ರ ಜಾಬ್ ತುಂಬ್ಕೊಂತ ಇದಾರೆ ಇವರು. ವಿದ್ಯಾರ್ಥಿಗಳ ಸಮಸ್ಯೆ ಕೇಳ್ತಾ ಇಲ್ಲ ಇವತ್ತು. ವಿದ್ಯಾರ್ಥಿಗಳ ಸಮಸ್ಯೆ ಚರ್ಚೆ ಆಗ್ತಾ ಇಲ್ಲ ಇವತ್ತು ಅಸೆಂಬ್ಲಿಯಲ್ಲಿ. ಓಕೆ, ವಿದ್ಯಾರ್ಥಿಗಳ ಆಕ್ರೋಶ ಅಥವಾ ಅವರ ತಾಳ್ಮೆ ಕಟ್ಟೆ ಹೊಡೆಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ಕೊಳ್ಬೇಕಲ್ವಾ? ಸರ್, ಈಗಾಗ್ಲೇ ಅವರಿಗೆ ಎಚ್ಚೆತ್ಕೊಬೇಕಾಯ್ತು. ಇನ್ನು ಅವರಿಗೆ ಇವಾಗ ಎಚ್ಚೆತ್ಕೊಂತವ್ರ ಇಲ್ಲ ಕಾದ್ ನೋಡ್ಕೊಂಡ್ರನ್ ಸರ್. ಈಗ ಆಲ್ರೆಡಿ ಅವರಿಗೆ ಬಿಸಿ ಮುಟ್ಟಿದ್ಯಾ ಅಂತ ನಾನು ಅನ್ಕೊಂಡಿದೀನಿ. ಈಗ ಇದಕ್ಕೆ ನಾವು ಹೋರಾಟ ಮಾಡಬಾರ್ದು ಅಂತಂದ್ರೆ ನಮ್ಮ ಬೇಡಿಕೆ ಈಡೇರ್ಬೇಕು ಇಲ್ವಾ? ಅವ್ರು ಇದೇ ರೀತಿ ಇದು ಏನೋ ಬೇಜವಾಬ್ದಾರಿ ತರ ತೋರ್ಸಿದ್ರೆ ಯಾವ್ದೇ ಕಾರಣಕ್ಕೂ ನಾವು ಸುಮ್ನೆ ಇರಲ್ಲ ಸರ್. ನಾವು ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಹಳ್ಳಿಯಿಂದನೂ ನಾವು ಹೋರಾಟ ಮಾಡ್ತೀವಿ ಸರ್. ಓಕೆ, ಈಗ ಈ ಪ್ರತಿಭಟನೆ ಅಂದ್ರೆ ನಿನ್ನೆ ಪ್ರತಿಭಟನೆ ಬೃಹತ್ ಮಟ್ಟದ ಪ್ರತಿಭಟನೆ ಆಯಿತು, ಸಾಕಷ್ಟು ಆಕ್ರೋಶ ಉಂಟಾಗಿತ್ತು ವಿದ್ಯಾರ್ಥಿಗಳಲ್ಲಿ. ಸರ್ಕಾರದ ಅಂದ್ರೆ ನೇಮಕಾತಿ ಬೇಕು ಅಂತ ಆಕ್ರೋಶ, ಅದು ನಿಮ್ಗೆ ಅದು ಅಗತ್ಯತೆ ಕೂಡ ಇರುವಂತದ್ದು, ನೇಮಕಾತಿ ಮಾಡ್ಬೇಕು ಅಂತ. ಪ್ರತಿಭಟನೆ ಬಳಿಕ ರೆಸ್ಪಾನ್ಸ್ ಹೆಂಗಿತ್ತು? ಬೇರೆ ಬೇರೆ ಜಿಲ್ಲೆಗಳಿಂದ ಉದ್ಯೋಗಾಕಾಂಕ್ಷಿಗಳು ಅಥವಾ ಅವರ ಪೋಷಕರೆಲ್ಲ ಯಾವ ರೀತಿ ನಿಮ್ ಪ್ರತಿಕ್ರಿಯೆ ಏನಿತ್ತು? ರೆಸ್ಪಾನ್ಸ್ ಹೆಂಗಿತ್ತು ಕಾಂತಕುಮಾರ್ ಅವರೇ? ಸರ್, ಈಗ ಅವ್ರೆಲ್ಲ ರೆಡಿ ಇದಾರೆ. ಅಣ್ಣ ನೀವ್ ಏನ್ ಹೇಳಿದ್ರೆ ನಾವ್ ಅದನ್ನ ಕೇಳ್ತೀವಿ ಅಂತ ಇದಾರೆ. ನೀವ್ ಯಾವ ಕರೆ ಕೊಟ್ರೆ ನಮ್ಮ ಪೇರೆಂಟ್ಸ್, ನಮ್ಮ ಸ್ನೇಹಿತರನ್ನ ಎಲ್ಲರನ್ನ ಕರ್ಕೊಂಡ್ ಬಂದು ಈ ಹೋರಾಟಕ್ಕೆ ನೆಕ್ಸ್ಟ್ ಪಾದಯಾತ್ರೆ ಮಾಡೋಣ, ಎಲ್ಲಾನು ನೀವ್ ಏನ್ ಹೇಳಿದ್ರೆ ಅದು ಕೇಳ್ತೀವಿ ಅಂತ ಹೇಳ್ತಿದಾರೆ ಸರ್. ಯಾಕೆಂದ್ರೆ ನಾವ್ ಏನ್ ಡಿಸಿಷನ್ ತಗೊಂಡ್ವಿ ನಿನ್ನೇನು ಹೋರಾಟಕ್ಕಷ್ಟೇ 15 ದಿನ ಮುಂಚೆಯಿಂದ ನಾವೆಲ್ಲಾ ಡಿಸ್ಟಿಕ್ ಇಂದ ಪ್ರತಿಯೊಂದು ಜಿಲ್ಲೆ ಮೂಲೆ ರಾಜ್ಯದ ಮೂಲೆಯಿಂದ ಧಾರವಾಡಕ್ಕೆ ಬಂದಿದ್ದಾರೆ ಇವತ್ತು ವಿದ್ಯಾರ್ಥಿಗಳು. ಹೋರಾಟ ಯಶಸ್ವಿ ಆಗ್ಬೇಕಂದ್ರೆ ಸ್ಟೂಡೆಂಟ್ಸ್ ಇಂದ ನೇಷನ್ ಸರ್. ಸ್ಟೂಡೆಂಟ್ ನಮ್ಗೆ ಯುವಕರನ್ನ ಮೋರ್ ದೆನ್ 65% ಇನ್ ಬಿಟ್ವೀನ್ 15 to 35 ಏಜ್ ಲಿಮಿಟ್ ಏನಿದ್ದಾರೆ ನಮ್ ಇಂಡಿಯಾದಲ್ಲಿ ಮೋರ್ ದೆನ್ 65% ಇದಾರೆ. ಅದನ್ನ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಒಂದು ಸ್ವಲ್ಪ ಆದ್ರೂ ಯುವಕರ ಬಗ್ಗೆ ಮೋರ್ ದೆನ್ 50% ಏನ್ ಅಟ್ಲೀಸ್ಟ್ ನೀವು ಒಂದು ಏನ್ ಬಜೆಟ್ ಇರುತ್ತೆ ಆ ಬಜೆಟ್ ಒಳಗಡೆ ನೀವು ಒಂದು ಸರ್, ಇವರು ಒಂದ್ 5% ಕೊಡ್ತಾ ಇಲ್ಲ. ಇವರು ಕಡಿಮೆ ಅಂತಂದ್ರೆ ಇವರು 25% ರಿಸರ್ವ್ ಇಡಬೇಕು ಯೂತ್ಸ್ಗೆ ಮಿನಿಮಮ್ ಸರ್. ಅದು ಇವರು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಎಜುಕೇಶನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಸ್ಪೋರ್ಟ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಇವತ್ತು ಡೇ ಬೈ ಡೇ ಸ್ಕೂಲ್ ಕಾಲೇಜಸ್ ಮುಚ್ತಾ ಇದಾರೆ ಸರ್. ಇವತ್ತು ಹೌದು, ಕ್ಲೋಸ್ ಆಗೋದಕ್ಕೆ ಇವ್ರು ಪ್ರೈವೇಟೈಸೇಷನ್ ಇವರು ಸ್ಕೂಲ್ ಕಾಲೇಜು ಉದ್ಧಾರ ಆಗ್ಬೇಕು, ಇವ್ರ ಜಾಬ್ ತುಂಬಬೇಕು. ಹಂಗಾಗಿ ಇವ್ರಿಗೋಸ್ಕರ ನಡ್ಕೊಳೋಂಥದ್ದಲ್ಲ ಸರ್ಕಾರ ಅಂತ ಅಂದ್ರೆ. ಇದು ಪ್ರತಿ ಒಬ್ಬರದು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಇರೋಂತ ಪ್ರತಿ ಒಬ್ಬರಿಗೂ ಇದು ಸರ್ಕಾರದ ಸ್ಕೀಮ್ ಇರ್ಬೋದು, ಸರ್ಕಾರದಲ್ಲಿ ಏನು ನಾವು ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ ಅವ್ರು ಪ್ರತಿ ಒಬ್ಬರಿಗೂ ರೀಚ್ ಆಗ್ಬೇಕು ಸರ್. ಇದು ನಮ್ ರಾಜ್ಯ ಡೆವಲಪ್ಮೆಂಟ್ ಆಗ್ಬೇಕು. ಸರ್, ಈಗ ಇನ್ ಮುಂದೆ ಗಡುವು ಕೊಡುವಂತದ್ದು ಅಥವಾ ಮತ್ತೊಮ್ಮೆ ಪ್ರತಿಭಟನೆ ಟೈಮು ಆ ತರದ್ ಏನು ಕೂಡ ಕೊಡೋದಿಲ್ಲ, ಇದು ಅಂತಿಮ ಹೋರಾಟ ಅಂತ ಹೇಳ್ತೀರಾ ಸರ್ಕಾರಕ್ಕೆ? ಹೌದು ಸರ್, ಹೌದು. ಓಕೆ. ನಿನ್ನೆ ಪ್ರತಿಭಟನಾ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಡಿಸಿ ಬಂದಿದ್ರು, ಅಂದ್ರೆ ಜಿಲ್ಲಾಧಿಕಾರಿಗಳು ಬಂದಿದ್ರು, ಸೊ ಎಲ್ಲ ಮಾತುಕತೆ ಮಾಡಿದ್ರು. ಅವ್ರಿಗೆ ಏನ್ ಭರವಸೆ ಈಡೇರಿಸ್ತಾರೆ ಅನ್ನೋ ಒಂದು ಇದೆಯಾ ನಿಮ್ಗೆ? ಒಂದು ಭರವಸೆ ಇದೆಯಾ ನಿಮ್ಗೆ ಸರ್ಕಾರದಿಂದ? ಡಿಸಿ ಅವರು ಈಗ ಸರ್ಕಾರದ ಜೊತೆ ಚರ್ಚೆ ಮಾಡ್ಬೇಕು ಸರ್. ಯಾಕೆಂದ್ರೆ ಅವರು ಒಬ್ರು ಡಿಸ್ಟಿಕ್ ಫಸ್ಟ್ ಸಿಟಿಸನ್ ಆಫ್ ಅದು ಏನು ಫಸ್ಟ್ ಸಿಟಿಸನ್ ಅಂತೀವಿ. ಅವ್ರು ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ವಿದ್ಯಾರ್ಥಿಗಳ ಕಾಳಜಿ ಏನೇನಿದೆ, ಏನೇನ್ ಸಮಸ್ಯೆ ಇದೆ, ಅಷ್ಟು ಸಮಸ್ಯೆಗಳನ್ನ ಒಂದು ನೋಟ್ ಮಾಡ್ಕೊಂಡು ಒಂದು ಲಿಸ್ಟ್ ಮಾಡ್ಕೊಂಡು ಸರ್ಕಾರದ ಜೊತೆ ಚರ್ಚೆ ಮಾಡಿ ಏನೆಲ್ಲ ಸಮಸ್ಯೆ ಬಗೆಹರಿಸಬಹುದು ಅದನ್ನೆಲ್ಲ ಮಾಡ್ಬೇಕಾಗುತ್ತೆ ಸರ್. ಯಾಕೆಂದ್ರೆ ಇಲ್ಲಿ ಧಾರವಾಡದಲ್ಲಿರುವ ಹುಬ್ಳಿ ಧಾರವಾಡ ಕಮಿಷನರ್ ಸರ್ ಶಶಿಕುಮಾರ್ ಸರ್ ಅಷ್ಟೇ ಪ್ರತಿಯೊಂದು ವಿಚಾರದೊಳಗೂ ಸ್ಟೂಡೆಂಟ್ಸ್ ಪರವಾಗಿ ಎಲ್ಲದಕ್ಕೂ ಹೋರಾಟ ಇರ್ಬೋದು ಸ್ಪಂದಿಸಿ ಸ್ಟೂಡೆಂಟ್ಸ್ ಪರವಾಗಿ ಇದಾರೆ ಸರ್. ಯಾಕೆಂದ್ರೆ ಅವ್ರ ತರನು ಕಮಿಷನರ್ ಡಿಸಿ ಅವ್ರಿಗೂ ನಾನು ಮನವಿ ಮಾಡ್ಕೊಂತೀನಿ. ಯಾಕೆಂದ್ರೆ ಅದು ಪ್ಯೂರ್ಲಿ ಎಕ್ಸಿಕ್ಯೂಟಿವ್ ಇರೋದ್ರಿಂದ ಏನೇನ್ ಸಮಸ್ಯೆಗಳಿದಾವೆ ಅದನ್ನೆಲ್ಲ ನೋಟ್ ಮಾಡ್ಕೊಂಡು ಯಾವ್ಯಾವ ಸಮಸ್ಯೆಗಳು ಯಾವ್ಯಾವ ಬಗೆಹರಿಸಬಹುದು, ವಿದ್ಯಾರ್ಥಿಗಳ ಪರವಾಗಿ ಏನೇನ್ ಮಾಡ್ಬೋದು ಎಲ್ಲಾನು ಚರ್ಚೆ ಮಾಡಿ ಅತಿ ಶೀಘ್ರದಲ್ಲಿ ಮಾಡ್ತೀನಿ, ಮುಂದಿನ ತಿಂಗಳು ಮಾಡ್ತೀನಿ, ಇದೆಲ್ಲ ಬಿಟ್ಟು ಕಾರ್ಯರೂಪಕ್ಕೆ ಆಗ್ಬೇಕು ಸರ್. ಅದು ಈಗ ಒಳ ಮೀಸಲಾತಿ ಅಂತ ಹೇಳ್ತಾ ಇರೋದು, ಕೋರ್ಟ್ ನಲ್ಲಿ ಇರುವಂತದ್ದು ಒಂದಷ್ಟು ಅಂತ ಹೇಳ್ತಾ ಇರೋದು, ಲೀಗಲ್ ಇಶ್ಯೂಸ್ ಹೇಳ್ತಾ ಇರೋದು, ಇವೆಲ್ಲವೂ ಕೂಡ ಸಮರ್ಥನೆ ಇದೆಯಾ ಸರ್? ನಾವು ಅಡ್ಡ ಬರ್ತಾ ಇದೆಯಾ? ಇಟ್ಸ್ ನಾಟ್ ಅಕ್ಸೆಪ್ಟಬಲ್ ಸರ್. ಇದು ನಾಟ್ ಅಕ್ಸೆಪ್ಟಬಲ್. ಯಾಕೆ ಅಂತಂದ್ರೆ
ಇದು ಸರ್ಕಾರದಲ್ಲಿ ನಾವು ಸರ್ಕಾರಕ್ಕೆ ಒಂದು ಪವರ್ ಕೊಟ್ಟಿದೀವಿ ಸರ್. ಯಾವುದೇ ಒಂದು ಬಿಲ್ ಪಾಸ್ ಮಾಡಿ ಲೆಜಿಸ್ಲೇಟಿವ್ ಒಂದು ಪವರ್ ಕೊಟ್ಟಿದೀವಿ. ಒಂದ್ ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡಂತ ಒಂದು ಅಧಿಕಾರ ಸರ್ಕಾರಕ್ಕಿದೆ, ಲೆಜಿಸ್ಲೇಟಿವ್ ಗಿದೆ. ಸ್ಟೇಟ್ ಅಂತ ಬಂದ್ರೆ, ಸೆಂಟರ್ ಅಂತ ಬಂದ್ರೆ ಪಾರ್ಲಿಮೆಂಟ್ ಗಿದೆ. ಅದನ್ನ ಇವ್ರು ಮಾಡಿರೋ ಮಿಸ್ಟೇಕ್ಸ್ ನ ಜುಡಿಷಿಯರಿಗೆ ಓನ್ಲಿ ಅವ್ರು ಏನ್ ತಪ್ಪು ಮಾಡಿದಾರ ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಡೈರೆಕ್ಷನ್ ಕೊಡ್ಬೋದೇ ಹೊರತು ಅವ್ರ ಪಾಪ ಜುಡಿಷಿಯರಿದ್ ಏನು ತಪ್ಪಿಲ್ಲ ಇಲ್ಲಿ. ಇವ್ರು ಮಾಡೋ ಮಿಸ್ಟೇಕ್ಸ್ ಜುಡಿಷಿಯರಿ ಮೇಲೆ ಮಾಡ್ತಾರೆ. ನಮ್ ಇಂಡಿಯಾದಲ್ಲಿ ದೇರ್ ಆರ್ ಮೋರ್ ದೆನ್ 5 crores ಪೆಂಡಿಂಗ್ ಕೇಸಸ್ ಇದೆ ಸರ್. ಈಗ ಒಂದೊಂದ್ ಕೇಸ್ ಅಂತ ಹೋದ್ರೆ ನಾವು ಅದು ಅಷ್ಟು ಈಸಿ ಒಂದ್ ತಿಂಗಳು 2 ತಿಂಗಳು 6 ತಿಂಗಳಲ್ಲೆಲ್ಲ ಕಂಪ್ಲೀಟ್ ಆಗಲ್ಲ. ಇವರು ಕಾನೂನು ರೀತಿಯಲ್ಲಿ ಏನೇ ಸಮಸ್ಯೆ ಇದ್ರು ಈಗ ಕೋರ್ಟ್ ಏನ್ ಬೇಡ ಅಂತ ಹೇಳಲಿಲ್ಲ ಸರ್. ಇವರು ಕೋರ್ಟ್ ಕೂಡ ಸ್ಟೂಡೆಂಟ್ಸ್ ಪರವಾಗಿ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಸರ್. ಈಗ 6% ಏನಿದೆ ಆ 6% ಈಗ ಬೇರೆ ಬೇರೆ ಸ್ಟೇಟ್ ಅಲ್ಲೂ ಇದೇ ಸಮಸ್ಯೆ ಇದೆ ಸರ್. 6% ರಿಸರ್ವೇಶನ್ ಏನ್ ಇಶ್ಯೂಸ್ ಇದೆ ಆ 6% ಬಿಟ್ಟು ನೀವು 94% ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ. 6% ನೀವು ಆಮೇಲೆ ಬೇಕಾದ್ರೆ ಅದನ್ನ ಸಬ್ಜೆಕ್ಟ್ ಕೋರ್ಟ್ ಕಂಡೀಷನ್ಸ್ ಏನ್ ಬರುತ್ತೆ, ಆರ್ಡರ್ ಏನ್ ಬರುತ್ತೆ ಅದ್ರ ಮೇಲೆ ಅವ್ರಿಗೆ ಆರ್ಡರ್ ಕಾಪಿ ಕೊಡಿ ಸರ್. ಫಾರ್ ಎಕ್ಸಾಂಪಲ್ 100 ವೇಕೆನ್ಸಿ ಕರೆದ್ರೆ 94 ಜನಕ್ಕೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಇವಾಗ ಅವ್ರಿಗೆ ಆರ್ಡರ್ ಕಾಪಿ ಕೊಡಿ. ಇನ್ನು 6 ಜನಕ್ಕೆ ಈ ಕಡೆ ಜನರಲ್ ಮೆರಿಟ್ 6 ಅಂದ್ರೆ 6 ಜನ ಜನರಲ್ ಮೆರಿಟ್, 6 ಜನ ಏನು ರಿಸರ್ವೇಶನ್ SC ST ಇದೆ ಅವೆರಡಕ್ಕೂ ನೀವು ಲಿಸ್ಟ್ ರೆಡಿ ಮಾಡಿ. ಅದ್ರಲ್ಲೂ 6 ಜನ ಇರ್ತಾರೆ, ಇದ್ರಲ್ಲೂ 6 ಜನ ಇರ್ತಾರೆ. 94 ಜನಕ್ಕೆ ನೀವು ಆರ್ಡರ್ ಕಾಪಿ ಕೊಡಿ. ಇನ್ನು 6 ಜನಕ್ಕೆ ಏನು ಕೋರ್ಟ್ ಆರ್ಡರ್ ಫೈನಲ್ ಆರ್ಡರ್ ಬರುತ್ತೆ ಅವಾಗ ನೀವು ಆರ್ಡರ್ ಕಾಪಿ ಕೊಡಿ ಅವರಿಗೆ. ಅದನ್ನ ಯಾರು ಬೇಡ ಅಂತ ಹೇಳೋದೇ ಇಲ್ಲಲ್ಲ ಸರ್. ಈಗ ಬೇರೆ ಬೇರೆ ಈಗ ಮಧ್ಯಪ್ರದೇಶದಲ್ಲಿ ಹಂಗೆ ಇದೆ. 13% ಬಿಟ್ಟು ಇನ್ನು 87% ಗೆ ಅವರು ರೆಕ್ರೂಟ್ಮೆಂಟ್ ಮಾಡ್ಕೊಂತ ಇದಾರೆ. ಇನ್ನು 13% ಎರಡು ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದಾರೆ. ಈ ಕಡೆ ಜನರಲ್ ಮೆರಿಟ್ ರೆಡಿ ಮಾಡಿದ್ದಾರೆ, ಈ ಕಡೆ SC ST ರೆಡಿ ಮಾಡ್ಕೊಂಡಿದ್ದಾರೆ. ನಮ್ ಕರ್ನಾಟಕದಲ್ಲಿ ಯಾಕೆ ಸಾಧ್ಯ ಇಲ್ಲ ಸರ್ ಇದು? ಅದನ್ನ ಕೋರ್ಟ್ ಕನ್ವಿನ್ಸ್ ಸರ್. ಈಗ 12ನೇ ತಾರೀಕು ಕೋರ್ಟ್ ಹಿಯರಿಂಗ್ ಇತ್ತು. ಅದನ್ನ ಅಲ್ಲಿ ಈಗ ಕೋರ್ಟ್ ಮ್ಯಾಟರ್ ರೀಚ್ ಆಗಿಲ್ಲ ಅಂತಂದ್ರೆ ಅಲ್ಲೇ AG ಅವರ ಇಲ್ಲಿ ಯಾರು ನಮ್ಮ ಜೂನಿಯರ್ಸ್ ಕಳ್ಸಿ ಶಾರ್ಟ್ ಡೇಟ್ ತಗೊಂಬೋದಾಯ್ತು. ಒಂದು 2 days 3 days ಅಲ್ಲಿ, ಇಲ್ಲ ವೆರಿ ನೆಕ್ಸ್ಟ್ ಡೇ ಕೊಡಿ ಅಂತ ಹೇಳಿದ್ರು ಕೊಡ್ತಾ ಇದ್ರು. ಅರ್ಜೆನ್ಸಿ ಕೇಳಿದ್ರೆ ಈಗ ಎಂತೆಂತದ್ದು ಅರ್ಜೆಂಟ್ ಇತ್ತು ಅಂದ್ರೆ ಮ್ಯಾಟರ್ ವಿತಿನ್ ಅವತ್ತೇ ಡೇಟ್ ಸಿಗುತ್ತೆ ಸರ್. ಹೌದು. ರಾಜ್ಕುಮಾರ್, ಇಲ್ಲೊಂದು ಪ್ರಶ್ನೆ ನನಗೆ ಕಾಡ್ತಾ ಇರುವಂತದ್ದು, ಅಂದ್ರೆ ಆತಂಕ ಕೂಡ ಇರುವಂತದ್ದು. 3 ವರ್ಷ ಆಗಿದೆ ಸರ್ಕಾರ ಬಂದು, ಇನ್ನ 2 ವರ್ಷ ಇರುವಂತದ್ದು. ಅದು ಚುನಾವಣೆಗಳು ಬರುತ್ತೆ, 1 ವರ್ಷ ಮುಂಚೆ ಚುನಾವಣೆ ಎಲೆಕ್ಷನ್ ಮೂಡ್ ಬರುತ್ತೆ, ಅಂದ್ರೆ ಎಲೆಕ್ಷನ್ ಎದುರಾಗುತ್ತೆ, ಆ ಒಂದು ಬಿಸಿ ಇರುತ್ತೆ. ಕೊಡ ಕಂಡಕ್ಟ್ ಸಾಕಷ್ಟು ಕೂಡ ನೀತಿ ಸಮಿತಿಗಳೆಲ್ಲ ಬರುತ್ತೆ. ಇದೇ ತಳ್ಕೊಂಡು ಹೋಗ್ಬಿಡ್ತಾರ ಅಂತ ಸರ್? ಯಾವ್ದೇ ಕಾರಣಕ್ಕೂ ಈ ಸತಿ ತಳ್ಕೊಂಡು ಹೋಗೋದಕ್ಕೆ ನಾವು ಬಿಡಲ್ಲ ಸರ್. ಅವರು ನೆಪಗಳು ಹೇಳ್ಕೊಂಡು ಈಗ ಅವ್ರು ತಳ್ಕೊಂಡು ಹೋಗ್ಬೇಕಂತ ಪ್ಲಾನ್ ಮಾಡಿದ್ರು. ಮುಂದಿನ ತಿಂಗಳು ಏನ್ 2ನೇ ತಾರೀಕು ಕೇಸ್ ಇದೆ ಮಾರ್ಚ್ ಅಲ್ಲಿ. ಆ 2 ತಿಂಗಳಲ್ಲಿ AG ಅವ್ರನ್ನ ಕಳ್ಸಿ ಮತ್ತೆ ಇನ್ನೊಂದ್ ತಿಂಗಳು ಎಕ್ಸ್ಟೆಂಡ್ ಮಾಡ್ಕೊಂಡು ಏನೋ ಪ್ಲಾನ್ ಮಾಡ್ಕೊಂಡಿದ್ರು. ಡೇಟ್ ತಗೊಂಡು ಹಂಗೆ ಹೋಗೋಣ. ನೆಕ್ಸ್ಟ್ ZPTP ಎಲೆಕ್ಷನ್ ಬರುತ್ತೆ, GB ಎಲೆಕ್ಷನ್ ಬರುತ್ತೆ. ಬಿಫೋರ್ 45 days ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ಅದನ್ನೆಲ್ಲ ಎಕ್ಸಾಮ್ ಇದು ಎಲೆಕ್ಷನ್ ಮುಗಿಸ್ಕೊಂಡು ಇನ್ನೊಂದ್ ಹಂಗೆ ರಿಸಲ್ಟ್ ಬರ್ಲಿ, ಅದನ್ನ ಮುಗಿಸ್ಕೊಂಡು ಹಂಗೆ ನೆಕ್ಸ್ಟ್ ಬೇರೆ ಇನ್ನೊಂದ್ ಎಲೆಕ್ಷನ್ ಬರುತ್ತೆ, ಅದು ಪ್ರಿಪರೇಷನ್ ಮಾಡ್ಕೊಂಡು ಲಾಸ್ಟ್ ಇಯರ್ ಇನ್ನೇನು ಇದ್ದಾಗ ಸ್ವಲ್ಪ ನೋಟಿಫಿಕೇಶನ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರನ. ಬಟ್ ಅದಕ್ಕೆಲ್ಲ ವಿ ಆರ್ ನಾಟ್ ರೆಡಿ ಟು ವೇಟ್ ಸರ್. ಯಾಕೆಂದ್ರೆ ವಿ ಆರ್ ರೆಡಿ ಟು ಅಂದ್ರೆ ಈಗಲೇ ನಮ್ಮ ಸಮಸ್ಯೆಗಳನ್ನ ಅವರು ಜಾರಿಗೆ ತರಬೇಕು. ಇಲ್ಲ ಅಂತಂದ್ರೆ ಈ ಒಂದು ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಸರ್. ಎಷ್ಟು ಜನ ಪಾದಯಾತ್ರೆ ಬರ್ತಾರೆ? ಪಾದಯಾತ್ರೆ ಶುರು ಮಾಡಿದ್ರು, ಒಂದ್ ವೇಳೆ ಸರ್ಕಾರ ನಿಮ್ ಬೇಡಿಕೆ ಈಡೇರಿಸಲಿಲ್ಲ ಅಂದ್ರೆ ಪಾದಯಾತ್ರೆ ಅಂತೂ ನೀವು ಶುರು ಮಾಡ್ತೀರಾ. ಅದ್ರಲ್ಲಿ ಯಾವ್ದು ಕೂಡ ರಾಜಿ ಇಲ್ಲ. ಎಷ್ಟು ಜನ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ, ಎಷ್ಟು ಜನ ಬೆಂಗಳೂರು ಬರ್ತಾರೆ? ಈಗ ಅದನ್ನೆಲ್ಲ ನಾವು ಚರ್ಚೆ ಮಾಡ್ತೀವಿ ಸರ್. ಸ್ಟೂಡೆಂಟ್ಸ್ ಎಲ್ಲ ಸೇರ್ಕೊಂಡು ಚರ್ಚೆ ಮಾಡಿ ತಿಳಿಸ್ತೀವಿ ಸರ್. ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಕರ್ನಾಟಕ ಮೂಲೆ ಮುಂದೆ ಎಲ್ಲಾ ಡಿಸ್ಟಿಕ್ ಇಂದ ಎಲ್ಲಾ ತಾಲೂಕಿಂದ ನಾವು ಒಂದ್ಸತಿ ಚರ್ಚೆ ಮಾಡಿ ಸ್ಟೂಡೆಂಟ್ಸ್ ಹತ್ರ ಆಮೇಲೆ ಒಂದು ನಿರ್ಧಾರ ತಗೊಂತೀವಿ ಸರ್. ಎಷ್ಟು ಜನ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳ್ಬೋದು. ಅಂದ್ರೆ ನಿಮ್ಮ ಪ್ರತಿಭಟನೆ ನಿನ್ನೆ ಆಗಿದ್ ಪ್ರತಿಭಟನೆ, ಸೆಪ್ಟೆಂಬರ್ ಅಲ್ಲಿ ಆಗಿದ್ ಪ್ರತಿಭಟನೆ ನೋಡ್ತಾ ಇದ್ರೆ ಬಹುಶಃ ಸರ್ಕಾರ ಅಂದ್ರೆ ಮುಂದಿನ ತಿಂಗಳು ಬೆಂಗಳೂರು ಚಲೋ ಅಥವಾ ಬೆಂಗಳೂರು ಪ್ರತಿಭಟನೆ ಪಾದಯಾತ್ರೆ ಮಾಡುವಂತದ್ದು ಪ್ರತಿಭಟನೆ ಮಾಡಿದ್ರೆ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಆ ರೀತಿ ಇರ್ಲಿಲ್ಲ. ರಾಜ್ಯದ ಇತಿಹಾಸದಲ್ಲಿ ಆ ರೀತಿ ಕಂಡಿರ್ಲಿಲ್ಲ. ಆ ರೀತಿ ದೊಡ್ಡ ಮಟ್ಟದ ಒಂದು ಯುವಕರ ಪ್ರತಿಭಟನೆ ಆಗುತ್ತೆ ಅಂತ ಅನ್ಸುತ್ತಲ್ವಾ? ಖಂಡಿತ ಸರ್. ಈಗ ರಾಜ್ಯ ಸರ್ಕಾರ ಇವಾಗ ಅವ್ರು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ನಾವು ಒಂದು ವಾರದಲ್ಲಿ 100% ನಾವ್ ಯಾವ್ದು ಹೇಳಲ್ಲ ಸರ್, ಮಾಡಿ ತೋರಿಸ್ತೀವಿ ಸರ್. ಓಕೆ, ಗೊತ್ತಾಗುತ್ತೆ. ಯಾಕಂದ್ರೆ ನೀವು ನಿನ್ನೆ ಪ್ರತಿಭಟನೆ ನೋಡಿದ್ರೆ ಗೊತ್ತಾಗುತ್ತೆ ಯುವಕರ ಶಕ್ತಿ, ನಿಮ್ಮ ಶಕ್ತಿ ಎಷ್ಟಿದೆ ಮತ್ತೆ ಎಷ್ಟು ಆಕ್ರೋಶ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾ ಸರ್. ಓಕೆ, ಥ್ಯಾಂಕ್ ಯು ಕಾಂತಕುಮಾರ್ ನಮ್ ಜೊತೆ ಮಾತಾಡಿದಕ್ಕೆ. ಸೊ ನಿಮ್ಮ ಹೋರಾಟ ಕೂಡ ನ್ಯಾಯಯುತವಾಗಿರುವಂತದ್ದು. ಸರ್ಕಾರ ಇದನ್ನ ಬಗೆಹರಿಸಿದ್ರೆ ಆದಷ್ಟು ಕೂಡ ಒಳ್ಳೆಯದು. ಇಲ್ಲಾಂತಂದ್ರೆ ವಿದ್ಯಾರ್ಥಿಗಳ ಆಕ್ರೋಶ ದೊಡ್ಡ ಮಟ್ಟಕ್ಕೆ ಹೋದ್ರೆ ಅದಕ್ಕೆ ಸರ್ಕಾರವು ಕೂಡ ಹೊಣೆ ಆಗ್ಬೇಕಾಗುತ್ತೆ. ಥ್ಯಾಂಕ್ ಯು ಕಾಂತಕುಮಾರ್ ನಮ್ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.